ನಿಮ್ಮ ಮಾವನ ಮನೆಯಲ್ಲಿ ಪಾಯ ಆಗ್ತಾ ಇರ್ತಾರೆ, ಅಲ್ಲಿ ಬರ್ತಾರೆ ಅಂತ ಗೊತ್ತಾಯ್ತದೆ. ಅಷ್ಟೊತ್ತಿಗೆ ಮಂಜಾಳದ ಹೆಸರು ಹೇಳಿದ್ದಲ್ಲ ನಮ್ಮ ರೇಖಾ. ನಾನೇನ್ ಮಾಡ್ತೀನಿ, ನಮ್ಮ ರಮೇಶ್ ಮಾಸ್ಟರ್ ಅಂತ ಒಬ್ಬಿದ್ದಾರೆ, ಅವ್ರು ಬಂದು ಕೂತಿದ್ದಾರೆ ಮೋಸ್ಟ್ಲಿ. ಅವ್ರನ್ನ ಕಳಿಸಿ, ಮಂಜಣ್ಣ ನಿಮ್ಮ ಮಾವನ ಮಗನ ಅಂತಲ್ಲ, ನಿಮ್ಮ ಮಾವನ ಮಗಳನ್ನ ಮದುವಾಗಿರೋದು, ಇದೇನ್ ಮಾಡ್ತೀವೋ ಗೊತ್ತಿಲ್ಲ, ಹುಡುಗನ್ ಕ್ಯಾಚ್ ಹಾಕ್ಬೇಕು ಅಂತ ಹೇಳಿ. ಮೋಸ್ಟ್ಲಿ ಮಂಜಣ್ಣನಿಗೂ ನನಗಿರುವಂತಹ ಸ್ನೇಹಕ್ಕೆ, ಅವರು ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ, ಮೋಸ್ಟ್ಲಿ ನಾನು ಅಧ್ಯಕ್ಷ ಆಯ್ತೀನಿ ಅನ್ನೋ ಏನೋ ಒಂದು ಆಸೆಗೆ, ಇಲ್ಲ ನಮ್ಮ ಚಂದ್ರು ಅಧ್ಯಕ್ಷ ಆಯ್ತದೆ, ಶಿಕ್ಷಕರ ಸಂಘಟನೆ ಉಳಿತದೆ ಅನ್ನೋ ಕಾರಣಕ್ಕೆ ಮಂಜಣ್ಣ ಅದೇನೇನು ಮಾಸ ಮಾಡಿದ್ರು ಪಾಪ ಅವ್ರ ಅಪ್ಪನ ಹೇಳ್ತಂತೆ, ಫಸ್ಟ್ ಹೋಗ ವಾಪಸ್ ಕೇಸ್ ತೆಗಿ ಅಂತ. ಇಮಿಡಿಯೇಟ್ ಪಾಪ ನನ್ನ ಬಾಲ್ಮಂಡ ತೋಟದಲ್ಲಿದೆ, ಇದೇ ಎಲ್ಲ ಸಮೂಹ ಅವನ್ನ ಕರ್ಕೊಂಡು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ, ಇದೇ ಚಂದ್ರು ನನ್ನ ಹತ್ರ ಕೇಳ್ತಾನೆ, ಅಣ್ಣ ನಾನು ಸಂಘಟನೆಗೋಸ್ಕರ ಬಂದಿದ್ದೀನಿ, ನಾನು ದುಡಿಯೋಕೆ ಅವಕಾಶ ಬೇಕಲ್ಲ, ಯಾವ್ದಾದ್ರು ಒಂದು ಪೋಸ್ಟ್ ಮಾಡ್ಬಿಡಿ ಅಂತ. ಯಾವ ಪೋಸ್ಟ್ ಬೇಕಪ್ಪ ಅಂತ ಕೇಳ್ತಾರೆ. ರಾಜ್ಯಕ್ಕೆ ಕೊಟ್ಬಿಡ್ರೋಣ ಯಾವ್ದಾದ್ರು ಒಂದು ಹುದ್ದೆ ಅಂತ. ರಾಜ್ಯಕ್ಕೆ ಕೊಡೋಕ್ಕಾಗೋದಿಲ್ಲ, ಜಿಲ್ಲಾಧ್ಯಕ್ಷ ಆಗಿದ್ದವ್ರು ಮಾತ್ರ ರಾಜ್ಯಕ್ಕೆ ನಿಲ್ಬೋದಪ್ಪ. ನೀನು ಬೇರೆ ಹುದ್ದೆ ತಗೊಂಡ್ರೆ ಏನಾದ್ರು ಒಂದು ಕೆಲಸ ಮಾಡೋಣ, ಮುಂಜಾನೆ ರಾಜ್ಯಕ್ಕೆ ಕಳಿಸ್ಬಿಡು, ಚಿಕ್ಕೇಗೌಡನ ಅಧ್ಯಕ್ಷ ಮಾಡ್ಬಿಡು, ನನ್ನ ಕಾರ್ಯದರ್ಶಿ ಮಾಡು ಅಂತ. ನಾನೇನು ಹೇಳ್ತೀನಿ, ನೋಡಪ್ಪ ಮುಂಜಾನೆ ಬರೋದಿಲ್ಲ ಅಂತ ಹೇಳೋದೇ ಆಲ್ರೆಡಿ ಕೇಳ್ಬಿಟ್ಟಿದ್ದೀವಿ, ಇದಾಗೋದಿಲ್ಲ, ಬೇಕಾದ್ರೆ ಮಂಡ್ಯ ದಕ್ಷಿಣದ ಅಧ್ಯಕ್ಷ ಆಗು, ಹೆಂಗೂ ಕಾರ್ಯದರ್ಶಿ ಆಗಿದ್ಯಾ ಅಂತ ನಾನೇ ಹೇಳ್ತೀನಿ. ಅವಾಗ ಪಾಪ ಈ ಹುಡುಗ ಹೇಳ್ತಾನೆ, ಇಲ್ಲಣ್ಣ ನನ್ನ ಸ್ನೇಹಿತ ನಂದೀಶ್ ಅಂದ್ಬಿಟ್ಟು ಅಧ್ಯಕ್ಷ ಆಗವನೇ, ಅಲ್ಲಿ ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಬೇರೆ ಹುದ್ದೆ ಕೊಡೋ ನನಗೆ ಅಂತ ಹೇಳಿ ಅದೇ ಸ್ನೇಹಿತನನ್ನ ಉಳಿಸಿಕೊಳ್ಳಲು ಹೊರಟವನು ಯಾರು ಇದ್ರೆ ಇದೇ ಚಂದ್ರು. ನಾನು ಅವಾಗ ಬೈತೀನಿ, ಅಲ್ಲಪ್ಪ ನೀನ್ ಹೆಂಗಂತೀಯ, ನೀನ್ ಹೆಸರು ತೆಗೆದಾಗ ಅವ್ನು ಉಳಿಸ್ಕೊಂಡಿಲ್ಲ, ಅವನೇನು ಉಳಿಸ್ಕೊಳಕ್ ಬೈತೀವೋ ಪುಣ್ಯಾತ್ಮ, ಬಂದು ಸಿಮ್ ವಹಿಸ್ಕೋ ಅಂತ ಹೇಳ್ತೀನಿ. ಇಲ್ಲ 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 ಅಣ್ಣ, ಅದೇನಿದ್ರು ನಂದೀಶ್ ಹಿಂಗಿರ್ಲಿ, ಬೇರೆ ಹುದ್ದೆ ಕೊಡು ಅನ್ಬೇಕಾದ್ರೆ ನಾನೊಂದು ಮಾತು ಹೇಳ್ತೀನಿ. ಅದನ್ನ ತೀರ್ಮಾನವನ್ನ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ನಾಗೇಶ್ವರನವರು, ಮಂಜಣ್ಣನವರು ಅವರೆಲ್ಲರೂ ಸೇರಿಸಿ ತೀರ್ಮಾನ ಮಾಡಿ ನಮ್ಮ ಅಧ್ಯಕ್ಷರಾದ ಚಂದ್ರಶೇಖರ್ ಮುಗ್ಲಿ ಅವರ ನೇತೃತ್ವದಲ್ಲಿ ತೀರ್ಮಾನ ಮಾಡೋಣ, ದಯವಿಟ್ಟು ನೀನು ಬೆಂಗಳೂರಿಗೆ ಬಾರಪ್ಪ ಅಂತ ಹೇಳಿದಾಗ ಇನ್ನೊಬ್ಬ ವ್ಯಕ್ತಿ ಹೆಸರನ್ನ ನೆನೀತಾನೆ. ಆ ವ್ಯಕ್ತಿ ಚಂದ್ರುವನ್ನ ಬಳಸ್ಕೊಂಡು ಅವನ ಹಲ್ಲೆ ಮಾಡೋದಕ್ಕೂ ಮುಂದಾಯ್ತಿರಿ ಅನ್ನೋದು. ಆದ್ರೆ ಅಣ್ಣ ದಯವಿಟ್ಟು ನಮ್ಮ ಮಂಡ್ಯ ನಿಕಟಪೂರ್ವ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಒಂದು ಮಾತು ಹೇಳೋಣ, ಅವರು ನಾನು ಕುಚ್ಚಕ್ಕೂ ಇದ್ದಂಗೆ ಅವ್ರು ಹೇಳಿದ ಬೇರೆ ದಾಟ ಇಲ್ಲ, ದಯವಿಟ್ಟು ನೀನು ಆ ಮಾತಾಡೋಣ ಅಂತ ಪಾಪ. ನಾನು ಅಲ್ಲಣ್ಣ ಅವ್ರಿಗೆ ಹೇಳಿದ್ರು ಅಂದ್ರೆ ಹೈಕಮಾಂಡ್ ತಲುಪಿರ್ತದೆ, ನಮ್ಮ ಇಡೀ ಕೇಸ್ಗಳು ಹಾಳಾಗಿದ್ದೋಯ್ತದೆ, ಮಂಡ್ಯದಲ್ಲಿ ಒಬ್ರಿಗೂ ಗೊತ್ತಾಗಬೇಡ, ನೀನು ಏನಾದ್ರು ಒಳ್ಳೇದು ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಬಾ, ನಾಗೇಶ್ವರನಿಗೂ ಹೇಳಬೇಡ, ಇನ್ನೊಬ್ರಿಗೂ ಹೇಳಬೇಡ, ನೀನು ಯಾರಿಗೂ ಹೇಳಬೇಡ, ನನ್ನ ಜೊತೆ ಬಾರಪ್ಪ ಅಂತ ಹೇಳಿ ಆ ಹುಡುಗನ್ನ ಒಪ್ಪಿಸಿ, ಇಲ್ಲಣ್ಣ ನಮ್ಮ ಪುಟ್ಟರಾಜನಿಗೆ ಹೇಳಲೇಬೇಕಾಗ್ತದೆ ಹೇಳ್ತಾರೆ. ಪುಟ್ಟರಾಜನ ನಮಗೆ ಪರಿಚಯದಿಂದ ಹೋದಾಗ ಸೀದಾ ಹೋಗಿ ನಾನು ಪುಟ್ಟಣ್ಣನವರು ನೇತೃತ್ವದಲ್ಲಿ ಶ್ರೀಯುತ ಪುಟ್ಟರಾಜನವರು ಏನು ನಿಕಟ ನಮ್ಮ ಮಾಜಿ ಸಚಿವರು ಇದ್ದಾರೋ ಅವರಿಗೆ ನಾವು ಕೇಳ್ಕೊಡ್ತೀವಿ. ಪಾಪ ಪುಟ್ಟರಾಜನ ಏನು ಹೇಳೋದಿಲ್ಲ, ಮಾರ್ಗವಾಗಿ ಶಿಕ್ಷಕರ ಸಂಘ ಉಳಿಸ್ಕೊತೀವಿ ಅಂದ್ರೆ ಪುಟ್ಟಣ್ಣನ ಹತ್ರ ಹೋಗಿ ಮಾತಾಡ್ಕೊಳ್ಳೋದಪ್ಪ ಅಂತ ಹೇಳಿ ಈ ಹುಡುಗನನ್ನ ನಮ್ಮ ಜೊತೆ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ಈ ಹುಡುಗನ ಕೇಳ್ತೀನಿ, ಬಂಧುಗಳೇ, ಇನ್ನೊಂದು ದೊಡ್ಡ ಅಪವಾದ ಬಂದಿದೆ ನಮ್ಮ ಚಂದ್ರು ಮೇಲೆ. ನನ್ನ ಮನೆಗೆ ಬಂದಿದ್ದಾನೆ, ಮಂಜಣ್ಣ ಇಲ್ಲೇ ಸಾಕ್ಷಿ ಇದ್ದಾರೆ, ರಮೇಶ್ ಇಲ್ಲೇ ಸಾಕ್ಷಿ ಇದ್ದಾರೆ. ನಾನು ಮಾತು ಕೇಳ್ತೀನಿ, ಅಲ್ಲಪ್ಪ ಈ ಕೋರ್ಟ್ಗೆಲ್ಲ ಇಷ್ಟು ಜನ ಹೋಗ್ತಾ ಇದ್ರಲ್ಲ, ದುಡ್ಡು ಯಾರು ಖರ್ಚು ಮಾಡ್ತಾ ಇದ್ದಾರೆ, ಏನೋ ನೌಕರ ಸಂಘದವ್ರು ಬಂಡವಾಳ ಆಗ್ತಾರ ಅಂತ ಕೇಳ್ತೀನಿ. ನನಗೆ ಎರಡು ಬೇಕಾಗಿರ್ತದೆ, ಒಂದು ಅವರು ಬಂಡವಾಳ ಆಗ್ತಾ ಇದ್ದಾರೋ ಅಂತ, ಇಲ್ಲ ಇವರೇ ಬಂಡವಾಳ ಹಾಕೊಂಡು ಹೋಗ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ಬೇಕಾಯ್ತದೆ. ಪಾಪ ಹುಡುಗ ಇಲ್ಲಣ್ಣ ಸಿಟಿ ಸಿವಿಲ್ ಕೋರ್ಟ್ ಅವ್ರಿಗೆ ಏನು ಹೋಗ್ತಾ ಇದೀವೋ ನಾನೇ ಬಂಡವಾಳ ಹಾಕಿರೋದು ಅಂತ. ಎಷ್ಟು ಕೊಟ್ಟಪ್ಪ ಲಾಯರ್ಗೆ ಅಂತ? ಸುಮಾರು ಒಂದು 80,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಣ್ಣ, ಒಂದು 10-20,000 ರೂಪಾಯಿ ಆ ಜೆರಾಕ್ಸ್ಗೆ ಇನ್ನೊಂದಕ್ಕೆ ಮತ್ತೊಂದು ಖರ್ಚಾಗಿದೆ, ಅದು ಬಿಡೋಣ, ಅದು ಯಾಕೆ ವಿಚಾರ ಅಂತ ಹೇಳ್ತೀನಿ. ಇಲ್ಲ ನಾನು ರಾಮಚಂದ್ರ ಅಂತ ಮೈಸೂರು ರಾಮಚಂದ್ರ ಕರೆದು ಹೇಳ್ತೀನಿ, ಅಲ್ಲಪ್ಪ ರಾಮಚಂದ್ರ ಅದೇನು ಖರ್ಚಾಗುತ್ತೆ ದುಡ್ಡು ಕೊಡ್ತೀನಿ, ಅಲ್ಲಿ ಹೋಗಿ ಮನೆ ಒಳಗೆ ದುಡಿಸ್ಕೊಂತ. ಹುಡುಗ ಪಟ್ಟದ ಎದ್ದಿರ್ತ, ನಾನು ಬಂದಿರೋದು ಸಂಘಕ್ಕೆ ಕೊಡಲಾಗ್ತದೆ, ಸಂಘಟನೆ ಬರ್ತೀನಿ, ನಿಮ್ಗೆ ಕೊಡಲಾಗ್ತದೆ ಅಂತ ದುಡ್ಡು ನೀನು ಮಾತಾಡಿದ್ರೆ ಯಾವ ನ್ಯಾಯ ಕೂಡ ಹೊರಟ್ಬಿಡ್ತೀನಿ ಅಣ್ಣ ಅಂತ ಹುಡುಗನಿಗೆ ನನ್ನ 2 ಕಬ್ಬಲಿ ಮಕ್ಕಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಅಂತ ಹುಡುಗನಿಗೆ ನೀವುಗಳು ನಿಮ್ಮ ದೇವರಿಗೆ ಆ ಹುಡುಗನ್ನ ಬಳಸಿಕೊಂಡು ಬಲಿ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಸಹೋದರಿಯ ನಂಬರ್ ಅನ್ನ ಹಾಕಿ ಪೋಷಣೆ ಮಾಡಿ ದುಡ್ಡಿಗೆ ಸೇಲಾಗಿದ್ದೀನಿ ಅಂತ ಹೇಳ್ತೀರಿ ಅನ್ನೋದಾದ್ರೆ ಶಿಕ್ಷಕರಾಗಿ ನಾವು ಇನ್ನೇನು ನೋಡ್ಬೇಕ್ರಿ? ಪ್ರತಿಯೊಂದನ್ನ ದುಡ್ಡಲ್ಲಿ, ಪ್ರತಿಯೊಂದನ್ನ ಅಧಿಕಾರದಲ್ಲಿ, ಪ್ರತಿಯೊಂದನ್ನ ಬಲದಲ್ಲಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಮೊದಲೇ ಆ ಹುಡುಗ ನಮ್ಮ ಒಂದು ಕೋರಿಕೆಗೆ, ಮಂಜಣ್ಣನ ಕೋರಿಕೆಗೆ, ಚಂದ್ರಶೇಖರ್ ಮುಗಿಯವರ ಕೋರಿಕೆಗೆ, ಪುಟ್ಟಣ್ಣನವರ ಕೋರಿಕೆಗೆ ಈ ಸಂಘಟನೆ ಉಳಿಬೇಕು, ಈ ಸಂಘಟನೆ ಬರಬೇಕು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲ ನೋವುಗಳನ್ನು
ಎಲ್ಲ ನೋವುಗಳನ್ನು ಉಂಟು, ಹಲ್ಲೆಗೆ ಪ್ರಯತ್ನಿಸಿದವರೆಲ್ಲ ನೋವನ್ನು ಉಂಟು. ನಾವು ಇಷ್ಟು ದಿವಸ ಇವತ್ತು ಮೋಸ್ಟ್ಲಿ ಅದಕ್ಕೂ ನಾನು ಕ್ಷಮೆಯನ್ನ ಕೇಳ್ತೀನಿ ಚಂದ್ರಿಗೆ. ಮೋಸ್ಟ್ಲಿ ಅವನು ಮಾಡಿದ ಉಪಕಾರಕ್ಕೆ ನಾನೇನು ಅನ್ಕೊಂಡಿದ್ದೆ ಅಂದ್ರೆ, ನನ್ನ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಮೋಸ್ಟ್ಲಿ ಸರ್ಕಾರದ ಶಾಲಾ ಶಿಕ್ಷಕರ ಸಂಘವನ್ನು ಉಳಿಸ್ತಾ ಅಂತ ಹೇಳಿ ಈ ಸಂಘಟನೆ ಬೆಳೆದಂತ ಮಹನೀಯರು ಮೋಸ್ಟ್ಲಿ ಮಂಡ್ಯ ಕೇಸ್ ಸಿದ ತಕ್ಷಣನೇ ಮೋಸ್ಟ್ಲಿ ಚಂದ್ರನ ಕರ್ಕೊಂಡ್ಬಂದು ದೊಡ್ಡ ಸನ್ಮಾನ ಮಾಡ್ತಾರೆ ಅಂತ ಬಿಟ್ಟಿದ್ದೆ. ಏನ್ರಿ ದುರಂತ, ಏನು ದುರಂತ ಇದು. ಸಂಘಟನೆಯ ಬದುಕಿನಲ್ಲಿ ಬಂದಾಗ ಒಂದು 55 ವರ್ಷಗಳ ಒಬ್ಬ ದಲಿತ ಮನುಷ್ಯ ಸಂಘಟನೆ ಕಟ್ಟಿದ ಸಂಘಟನೆಯನ್ನ ಸಾವಿರಾರು ಜನ ಬೆಳೆಯಲು ಈ ರಾಜ್ಯಕ್ಕೆ ಗುರುತಿಸಿಕೊಳ್ಳಲು ಸಹಕರಿಸಿದಂತಹ ಒಬ್ಬ ವ್ಯಕ್ತಿಯನ್ನ, ಆ ಸಂಘಟನೆಯನ್ನ ಉಳಿಸಿದವನನ್ನ ನಾವು ನೆನೆಯೋದಕ್ಕೂ ನೀವು ಅವಕಾಶ ಕೊಡೋದಿಲ್ಲ. ಅವನು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಸಾರ್ವಜನಿಕರ ಮುಂದೆ ಏನ್ ನಡೀತು ಅಂತ ಹೇಳೋದಕ್ಕೂ ನೀವು ಥ್ಯಾಂಕ್ಸ್ ಕೊಡೋದಕ್ಕೆ ಅವಕಾಶ ಮಾಡೋದಿಲ್ಲ ಅನ್ನೋದಾದ್ರೆ ನಿಜವಾಗ್ಲೂ ನೋವಾಯಿತು. ಪಾಪ ಆ ಚಂದ್ರು, ಆನಂದ, ನಮ್ಮ ಉಮೇಶ್ ದುರಂತ ಏನೇ ಗೊತ್ತಾ, ಫಸ್ಟ್ ಹಿಡ್ಕೊಟ್ಟವ್ ಚಂದ್ರು ಇವನು. ನಾವ್ ಇಡೀ ಕೇಸ್ ಎಲ್ಲ ತೆಗೆದು ಮುಗಿದ ಮೇಲೆ ಚಂದ್ರನ್ ಇವನಿಗೆ ಬಂದು ನಾವು ಹಿಡ್ಕೊಂಡ್ಬಿಟ್ಟಿದ್ವಿ ಚಂದ್ರನ ಅಂತ. ಯಾಕಂತಂದ್ರೆ ಮೂರನೇ ವ್ಯಕ್ತಿ ಗೊತ್ತಾಗಬೇಡ ಅಂತಿತ್ತಲ್ಲ, ನಾವು ಇವನ್ನೇ ಬಿಟ್ಬಿಟ್ಟು ಕರ್ದೋಗ್ಬಿಟ್ಟಿದ್ದು. ಇವ್ರಿಗೆ ದಿವಸ ಫೋನ್ ಮಾಡೋದು, ಪಕ್ಕದಲ್ಲಿ ಚಂದ್ರು ಇರ್ತಿದ್ದ, ಏ ಉಮೇಶ್ ಅಣ್ಣ ಎಲ್ಲಿದ್ಯೋ, ಎಲ್ಲೋ ಚಂದ್ರು ಅನ್ನೋದು. ಅಣ್ಣ ನೀನು ಚಿಂತೆ ಮಾಡ್ಕೊಂಡು ಹಿಡ್ಕೊಂಡು ಬರ್ತೀನಿ ಅನ್ನೋದು. ಪಾಪ ನೋಡಿದ್ರೆ ಚಂದ್ರು ನನ್ನ ಜೊತೆ ಇರೋನು, ಅವನಿಗೆ ಗೊತ್ತೇ ಇಲ್ಲ. ಅಣ್ಣ ನೀನು ಚಿಂತೆ ಮಾಡ್ಬೇಕಣ್ಣ, ನೀನು ಬಂದ್ಬಿಡ್ತೀಣ ಅನ್ನೋದು. ಮೋಸ್ಟ್ಲಿ ಅದ್ಯಾವ ಪ್ರೀತಿಗೋ, ಅದ್ಯಾವ ಸೆಳೆತಕ್ಕೋ ಇಲ್ಲ, ಈ ನಮ್ಮ ಪೂರ್ವಜರು ಒಬ್ಬ ದಲಿತ ಸಮಾಜ ಕಲಿಸ ಮನುಷ್ಯ ಕಟ್ಟಿದಂತಹ ಸಂಘಟನೆಯನ್ನು ಉಳಿಸಬೇಕು ಅನ್ನೋದಕ್ಕೋ ಮೋಸ್ಟ್ಲಿ ನನ್ನ ಸಹೋದರ ಚಂದ್ರು ಎಷ್ಟೆಷ್ಟು ನೋವುಗಳನ್ನು ಅನುಭವಿಸ್ಬಿಟ್ರಿ. ಪಾಪ ಬಂದು ನಮ್ಮ ಜೊತೆ ನಿಂತು ನಮ್ಮ ತಂಡದವರು ಅವನಿಗೆ ಬೆಂಬಲಿಸ್ತಿಲ್ಲ. ಯಾರು ಹೋಗಿದ್ರೋ, ಯಾರು ಅವ್ರು ಹೇಳೋದಕ್ಕೆ ಇವನ್ನ ಮೆಟ್ಟಿಲುಗಳನ್ನ ಮಾಡ್ಕೊಂಡಿದ್ರು, ಅದೇ ವ್ಯಕ್ತಿಗಳು ಇವನು ಅಧಿಕಾರ ಬೇಕು ಅಂತ ಅವನ ಕೋರ್ಟ್ ಕಳಿಸಿದ್ರು ತಾನೇ. ಅವರು ಇವ್ನು ಅನ್ಯಾಯ ಆಗತ್ತೆ ಅಂತಾನೆ ಅವ್ರನ್ನ ಕೋರ್ಟ್ ಕಳಿಸಿದ್ದು. ನಿನ್ಗೆ ಅಧಿಕಾರ ಕೊಡ್ತೀನಿ ಅಂದ್ರೆ ಕೊಡಬೇಡಿ ಅಂದ್ಬಿಟ್ಟು ಇವತ್ತು ಗಲಾಟೆ ಬಂದು ನಿಂತಿದ್ರು. ನಮ್ಮ ಜೊತೆ ಇವತ್ತು ಗಲಾಟೆ ಬಂದು ನಿಂತಿದ್ರು ನೌಕರ ಸಂಘ ಮಹನೀಯರು, ಕಾರ್ಯದರ್ಶಿಗಳು ಎಲ್ಲ ಬಂದ್ಬಿಟ್ಟು ಫಂಕ್ಷನ್ ಹೋಗಕ್ಕೆ ಕೊಡುದು ಅಂತ. ಎಲ್ಲಿದೆ ಸ್ವಾಮಿ ನ್ಯಾಯ? ಎಲ್ಲಿದೆ ನ್ಯಾಯ? ಒಬ್ಬ ವ್ಯಕ್ತಿ ಈ ಕಡೆ ಸಂಸಾರ ನೆಮ್ಮದಿಯನ್ನ, ಈ ಕಡೆ ಜೊತೆಯಲ್ಲಿದ್ದ ಸ್ನೇಹಿತ ನಂದೀಶನ್ ಅಂತ ತಂಡದ ಈ ಮಂಡ್ಯ ದಕ್ಷಿಣ ಜಿಲ್ಲೆಯ ದಕ್ಷಿಣ ತಾಲೂಕಿನ ಶಿಕ್ಷಕರ ಅಭಿಮಾನವನ್ನ ತಾನು ಹೋರಾಟ ಮಾಡ್ಕೊಂಡು NPS ಬೆಳ್ಕೊಂಡಿದ್ದ ಪಾಪ ಆ ಸಂಘಟನೆಯನ್ನ, ಇನ್ನೊಂದು ಸಂಘಟನೆಯನ್ನ ಎಲ್ಲವನ್ನ ಕಳೆದುಕೊಂಡು ಕೋರ್ಟ್ಗೆ ಹೋಗಿ ದುಡ್ಡು ಹಾಕಿ ಅದನ್ನು ಕಳ್ಕೊಂಡು ಅಂತ ವ್ಯಕ್ತಿಗೆ ಒಂದು ಸಣ್ಣ ಹುದ್ದೆಯನ್ನ ಕೊಡ್ತೀವಿ, ನಾವು ಮಾತು ಕೊಟ್ಬಿಟ್ಟಿದೀವಿ, ನಮ್ಮ ಕಷ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ನೋಡ್ರಿ, ಇಡೀ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ 35 ಜನ, ಇವತ್ತೇನು 35 ಶೈಕ್ಷಣಿಕ ಜಿಲ್ಲೆ ಇದೆಯೋ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎತ್ತರಿತು ಚಪ್ಪಾಳೆಯನ್ನು ಹೊಡೆದ್ರು ಈ ಹುಡುಗರ ಪರವಾಗಿ. ಅದೆಲ್ಲ ಸಾರ್ಥಕತೆ. ಇವತ್ತು ನಾನು ಪ್ರಧಾನ ಕಾರ್ಯದರ್ಶಿ ಆದಾಗ ಇಲ್ಲ, ನಾನು ನಮ್ಮ ಚಂದ್ರಶೇಖರ್ ನುಗ್ಲಿ ಅವರು 8 ತಿಂಗಳಲ್ಲಿ 37 ಆದೇಶಗಳನ್ನು ಮಾಡಿಸಿ ಆ ದೊಡ್ಡ ಸಮ್ಮೇಳನ ಮಾಡಿ CNR ತಿದ್ದುಪಡಿಯನ್ನು ಮಾಡಿಸಿ ಎಲ್ಲವನ್ನ ಮಾಡಿದ್ರು. ನನಗೆ ಇಷ್ಟು ನೆಮ್ಮದಿ ಸಿಕ್ಕಿದ್ದಿಲ್ಲ. ಇವತ್ತು ನಮ್ಮ ಇಡೀ ಶಿಕ್ಷಕರ ಸಂಘದ ಕಷ್ಟಕ್ಕೆ ಬಂದು ನಿಂತು ಇಲ್ಲ, ಚೇತನಣ್ಣ, ಚಂದ್ರಣ್ಣ ಕೊಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಯಾವತ್ತೂ ತೆಗೆದುಹಾಕುವುದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಮಗೆ ಗೊತ್ತೇ ಇರುವಂತ ಒಬ್ಬ ವ್ಯಕ್ತಿ ಬಂದು ನಿಂತು ನಮ್ಮ ಜೊತೆ ಸಹಕಾರವನ್ನು ಮಾಡಿದಕ್ಕೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಂದು ಅವರಿಗೊಂದು ಧನ್ಯವಾದವನ್ನು ಹೇಳಿ, ನಡೆದ ದೃಷ್ಟಾಂತವನ್ನು ಹೇಳಿ ಇವತ್ತು ನಾನು ಹೋಗ್ತಾ ಇದ್ದೀನಲ್ಲ, ನಿಜವಾಗಲೂ ನನ್ನ ಜೀವನದ ಅತ್ಯಂತ ನೆಮ್ಮದಿಯ ಕ್ಷಣ ಅಂತ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತೆ ದೊಡ್ಡ ಭಾರ ಬಿತ್ತು ನನಗೆ, ಡೈಲಿ ಟೆನ್ಷನ್ ನನಗೆ, ಮೈಸೂರು ರಾಮಚಂದ್ರಗೆ. ಅವನಂತ ಬೆಳವಾಡಿ ನಮ್ಮ ರಮೇಶ ಏನ್ ಸಾ ಅವ್ನು ಚಂದ್ರನ್ ಮಾಡ್ಲಿಲ್ವಲ್ಲ ಸಾ ಅಂತ ಅಷ್ಟೊಂದು ಅವ್ನು ಹೆಂಡತಿ ಫೋನ್ ಕೊಡೋದು, ಅಯ್ಯೋ ಅನ್ನೋದು ಅವಳು. ನನಗೆ ಅಪ್ಪ ಶಿವನೇ, ನಾನು ಅಧ್ಯಕ್ಷನೇ ಕಷ್ಟಪಟ್ಟು ಕೊಟ್ಟು 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 ಮೋಸ್ಟ್ಲಿ ಒಬ್ಬ ಏನು ಶಿಕ್ಷಕರ ಸಂಘಟನೆಯನ್ನ ಉಳಿಸಿದಂತ ಒಬ್ಬ ವ್ಯಕ್ತಿ ಇದ್ದಾನೋ ಅವನನ್ನ ಅಧ್ಯಕ್ಷನಾಗಿ ಪ್ರತಿಷ್ಠಾಪಿಸಿ ಶಿಕ್ಷಕರ ಸಂಘಟನೆಯಲ್ಲಿ ಯುವರಾಜನಂತೆ ಮುಂದಿನ ಯುವ ಪೀಳಿಗೆ ಬೆಳೆಯುವಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಚಂದ್ರುವಂತಹ ಒಬ್ಬ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟವನ್ನ ಈ ಚಂದ್ರು ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಸಂಪೂರ್ಣ ಸಹಕಾರವನ್ನು ನಾನು ಮಾಡ್ತಾ
ಇಲ್ಲಿ ನನ್ನ ಎಲ್ಲ ಸಹೋದರರು ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಆಗಿರೋ ನಮ್ಮ ಆನಂದಣ್ಣ ಇರ್ಬೋದು, ನಮ್ಮ ಉಪಾಧ್ಯಕ್ಷರು ಉಮೇಶ್ ಅಣ್ಣ ಇರ್ಬೋದು, ಎಲ್ಲ ನನ್ನ ಇತರ 6 ಜನ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಬಂಧುಗಳೇ, ಹಾಗೆ ನಮ್ಮ ಸ್ನೇಹಿತರು ಸಹೋದರರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಡ್ಯದ ಅಧ್ಯಕ್ಷರಾಗಿದ್ದ ಮಂಜಣ್ಣನವರು, ಚಿಕ್ಕೇಗೌಡರು, ಎಲ್ಲ ನನ್ನ ಮಹನೀಯರನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇದು ನಮ್ದು ರಾಜಕೀಯ ಪಕ್ಷ ಅಲ್ಲ. ಆಮೇಲೆ ಯಾವ ಅನುದಾನಗಳು ನಮಗೆ ಬರೋದಿಲ್ಲ, ಹಂಚ್ಕೊಂಡು ಹೊಡೆದಾಡ್ಕೊಂಡು ಯಾವ ಚರಂಡಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಫೀಸ್ ಕಾಂಟ್ರಾಕ್ಟ್ ಕೊಟ್ಕೊಂಡ್ಬಿಟ್ಟು ಏನೋ ಮಾಡ್ಕೊಂಡ್ಬಿಡೋಣ ಅನ್ನೋದಕ್ಕೆ ಯಾವ ಅನುದಾನಗಳು ಇಲ್ಲ. ಇದು ಶಿಕ್ಷಕರ ಸೇವೆ, ಶೈಕ್ಷಣಿಕವಾಗಿ ಮಕ್ಕಳ ಸೇವೆಯನ್ನು ಮಾಡೋದಕ್ಕೆ ಇರುವಂತಹ ಒಂದು ಸಂಘಟನೆ, ಒಂದು ವೇದಿಕೆ ಇದೆ. ಇದರಲ್ಲಿ ನಮ್ಗೆ ಎಷ್ಟು ಅನುಕೂಲವನ್ನ ಶಿಕ್ಷಕರಿಗೆ ಮಾಡ್ಬೋದು, ಎಷ್ಟು ಅನುಕೂಲವನ್ನ ಶೈಕ್ಷಣಿಕವಾಗಿ ಮಾಡ್ಬೋದು, ಎಷ್ಟು ಅನುಕೂಲವನ್ನ ಈ ಸರ್ಕಾರಕ್ಕೆ ಮಾಡ್ಬೋದು, ಎಷ್ಟು ಅನುಕೂಲವನ್ನ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಮಾಡೋದ್ರ ಮೂಲಕ ಈ ದೇಶಕ್ಕೆ ಮಾಡೋದು, ಅಷ್ಟೇ ಇವು ಒಂದು ಅವಕಾಶ ಇರುವಂತ ಒಂದು ಸಂಘಟನೆ. ಇದ್ರ ಮುಖಾಂತರ ಬೆಳ್ಕೊಂಡು ನಾವು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಕ್ಕಾಗೋದಿಲ್ಲ ಅಂತಿಲ್ಲ. ಆದ್ರೆ ಬೆಳಿಬೇಕಾದ್ರೆ ಜೊತೆಯಲ್ಲಿ ಇದ್ದು ಯಾವ ಹಿರಿಯರು ಯಾರೇ ಸಣ್ಣ ತಪ್ಪು ಪುಟ್ಟರು ತಪ್ಪು ಮಾಡಿದ್ರು ಜೊತೆಯಲ್ಲಿ ಯಾರು ಕರ್ಕೊಂಡು ಮೇಲೆ ಹೋಗ್ತಾರೋ ಅವರು ಮೋಸ್ಟ್ಲಿ ಇನ್ನು ಉನ್ನತ ಹುದ್ದೆಗಳನ್ನ ಪಡಿತಾರೆ. ಯಾರು ಜೊತೆಯಲ್ಲಿರೋರಿಗೆ ಬಗ್ಗೆ ನಾವು ಇಲ್ಲ ದ್ವೇಷನೋ ಅಸೂಯೆನೋ ಹಠನೋ ಮಾಡಿ ಇನ್ನೊಬ್ಬರನ್ನ ಮುಗಿಸಕ್ಕೆ ಮಾಡಿದ್ರೆ ಮೋಸ್ಟ್ಲಿ ಯಾವ ಭಗವಂತನೋ ಇಲ್ಲ ಯಾವ ಶಕ್ತಿನೋ ನಮ್ಮನ್ನ ಮುನ್ನಡೆಗೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ